ಇಲ್ಲಿ ಕೆ ಕಡೆಯಿಂದ ಸಿಇಟಿ ವಿದ್ಯಾರ್ಥಿಗಳಿಗೆ ಲೇಟೆಸ್ಟ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇಂಥ ವಿದ್ಯಾರ್ಥಿಗಳು ನೀವು ಇಮಿಡಿಯೇಟ್ ಆಗಿ ನಾಳೆನೆ ಕೆ ಆಫೀಸ್ ನ ವಿಸಿಟ್ ಮಾಡಬೇಕಾಗುತ್ತೆ. ಏನಾದ್ರು ವಿಸಿಟ್ ಮಾಡಿಲ್ಲ ಅಂದ್ರೆ ನಿಮಗೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾದ್ರೆ ಕೆಲವು ಪ್ರಾಬ್ಲಮ್ಗಳಾಗಬಹುದು. ನಿಮಗೆ ಒಳ್ಳೆ ಸೀಟ್ ಸಿಗುವಂತ ಚಾನ್ಸಸ್ ನ ನೀವು ಮಿಸ್ ಮಾಡ್ಕೋಬಹುದು. ನಿಮ್ಗೆ ಆವರೇಜ್ ಆಗಿರುವಂತ ಸೀಟ್ ಸಿಗ್ಬಹುದು. ಓಕೆನಾ? ಕೆ ಕಡೆಯಿಂದ ನಿಮಗೆ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಸಿಇಟಿ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೊಂಡವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನಿಮಗೆ ಮಾಕ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ನಿಮಗೆ ಟಾಪ್ ಕಾಲೇಜಸ್ ಒಂದು ಲಿಸ್ಟ್ ಬೇಕು ಆಪ್ಷನ್ ಎಂಟ್ರಿ ಮಾಡಕ್ಕೆ ರೌಂಡ್ 1 ಮತ್ತೆ ಲಾಸ್ಟ್ ಇಯರ್ ಏನಾದ್ರು ಕಟ್ ಆಫ್ ಬೇಕು ಅಂದ್ರೆ ನಿಮಗೆ ಕಾಲೇಜ್ ದೋಸ್ ಒಂದು ವಾಟ್ಸ್ಆಪ್ ಚಾಟ್ ಬೋಟ್ ಅಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಕೂಡ ಅದರಲ್ಲಿ ಸಿಇಟಿ ಫ್ರೀ ಆಗಿ ಸಿಗುತ್ತೆ. ಓಕೆನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇವಾಗ ಕೆ ಕಡೆಯಿಂದ ಬಂದಿರುವಂತ ಮೊದಲೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಫೀಸ್ ಸ್ಟ್ರಕ್ಚರ್ ನ ರಿಲೀಸ್ ಮಾಡಿದ್ರೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಫೀಸ್ ಇರುತ್ತೆ, ಯಾವ ಕೋರ್ಸಸ್ಗೆ ಎಷ್ಟೆಷ್ಟು ಫೀಸ್ ಇರುತ್ತೆ ಅನ್ನೋದು. ಇಲ್ಲಿ ನೋಡಿ, ನೀವು ಯಾರು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿರ್ತೀರಾ ನಿಮ್ಗೆ ಏನಾಗುತ್ತೆ ಅಂದ್ರೆ ಫೀಸಸ್ ಬಂದ್ಬಿಟ್ಟು ಇವಾಗ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕರೆ 47,000 ಇರುತ್ತೆ. ಅದೇ ನಿಮಗೆ ಗೌರ್ಮೆಂಟ್ ಸೀಟು ಒಂದು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿಕ್ಕರೆ 1,30,30,000 ಇರುತ್ತೆ. ಓಕೆನಾ? SC/ST ಕ್ಯಾಟಗರಿ ಆಗಿತ್ತು ಅಂದ್ರೆ 0 ಬರುತ್ತೆ ಫೀಸಸ್. ನಿಮ್ಗೆ ಯಾವುದೇ ತರದ ಫೀಸ್ ಕಟ್ಟೋ ಆಗಿಲ್ಲ. ಅದೇ ರೀತಿ ಪ್ರತಿಯೊಂದು ಕೋರ್ಸ್ ಕೂಡ ಕೊಟ್ಟಿದ್ರೆ ಅದನ್ನ ನೀವು ಡೌನ್ಲೋಡ್ ಮಾಡಿ ನೋಡ್ಕೋಬಹುದು. ಏನಾದ್ರು ಡೈರೆಕ್ಟ್ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಇದೆ, ಅವೆರಡಕ್ಕೂ ಕೂಡ ಜಾಯ್ನ್ ಆಗಿ ಅಲ್ಲಿ ಈ ಒಂದು PDF ನ ಶೇರ್ ಮಾಡಿರ್ತೀವಿ. ಓಕೆನಾ? ಇವಾಗ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಂಥ ವಿದ್ಯಾರ್ಥಿಗಳು ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಈ ಒಂದು ರಿಸರ್ವೇಶನ್ ಏನಾದ್ರು ನೀವು ಕ್ಲೈಮ್ ಮಾಡಿತ್ತು ಅಂದ್ರೆ ನಾಳೆ ಇಮಿಡಿಯೇಟ್ ಆಗಿ ಕೆ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ನ ಇನ್ನೊಂದು ಸಲ ವೆರಿಫೈ ಮಾಡ್ಕೋಬೇಕು. ನೀವು ಅಡಿಷನಲ್ ಡಾಕ್ಯುಮೆಂಟ್ ನ ಕೊಡಬೇಕು ಅನ್ನೋದನ್ನ ಕೆ ಅವರು ನೋಟಿಫಿಕೇಶನ್ ಮುಖಾಂತರ ತಿಳಿಸಿದರೆ. ಏನಾದ್ರೂ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಆ ಒಂದು ರಿಸರ್ವೇಶನ್ ನ ಕ್ಯಾನ್ಸಲ್ ಮಾಡಬಹುದು. ಆ ಒಂದು ರಿಸರ್ವೇಶನ್ ಕ್ಯಾನ್ಸಲ್ ಆಯ್ತು ಅಂದ್ರೆ ನಿಮ್ಗೆ ಟಾಪ್ ಕಾಲೇಜಲ್ಲಿ ಆ ಒಂದು ರಿಸರ್ವೇಶನ್ ಮುಖಾಂತರ ಸೀಟ್ ಸಿಗುವಂತ ಚಾನ್ಸ್ ಇತ್ತು ಅಂದ್ರೆ ನೀವು ಅದನ್ನ ಈಗ ಮಿಸ್ ಮಾಡ್ಕೋತೀರಾ. ಇವಾಗ ಯಾರು ಹೋಗ್ಬೇಕಾಗುತ್ತೆ ಅಂದ್ರೆ ಯಾರು ಇವಾಗ ಸ್ಪೋರ್ಟ್ಸ್ ಕ್ಯಾಟಗರಿ ರಿಸರ್ವೇಶನ್ ನ ಕ್ಲೈಮ್ ಮಾಡಿದಿರ ಈ ಒಂದು ಲಿಸ್ಟ್ ಅಲ್ಲಿ ಯಾರು ಇದ್ರಲ್ಲ ಒಂದು 70 ಜನ, ಇಲ್ಲಿ ನೀವು ಕೆ ಆಫೀಸ್ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ನಾಳೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಸ್ಪೆಷಲ್ ಕ್ಯಾಟಗರಿ ಇದು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ತಗೊಂಡೋಗಿ. ಇಲ್ಲ ಅಂದ್ರೆ ನಿಮಗೆ ಸ್ಪೋರ್ಟ್ಸ್ ಕ್ಯಾಟಗರಿ ರಿಸರ್ವೇಶನ್ ನ ಕ್ಯಾನ್ಸಲ್ ಮಾಡಬಹುದು ಕೆ ಅವರು. ಅದಕ್ಕೋಸ್ಕರ ಈ ಒಂದು ಲಿಸ್ಟ್ ನಿಮ್ಮ ನೇಮ್ ಇತ್ತು ಅಂದ್ರೆ ಬೇಗ ಕೆ ಆಫೀಸ್ ನ ವಿಸಿಟ್ ಮಾಡಿ. ಓಕೆನಾ? ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಆಗಿ ಪ್ರತಿಯೊಬ್ಬರು ಕೂಡ